ಕನ್ನಡದ ಪ್ರಸಿದ್ಧ ನಿರ್ದೇಶಕರಾದಂಥ ಟಿ.ಎಸ್. ನಾಗಾಭರಣ ಅವರು ನಮ್ಮೊಂದಿಗಿದ್ದಾರೆ. ಮಾತಾಡ್ತಾರೆ. ನಾಗಾಭರಣ ಸರ್ ನಮಸ್ಕಾರ. ನಾಗಾಭರಣ ಸರ್ ನಮಸ್ಕಾರ. ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ. ಅಂದರೆ ಅನೇಕ ಸಾಹಿತಿಗಳು ಅವರ ಒಂದು ಕೃತಿ ಅಥವಾ ಕಾದಂಬರಿ ಯಾವುದೇ ಇರಲಿ, ಸಿನಿಮಾ ತೆರೆ ಮೇಲೆ ಬಂದಾಗ, ಬೆಳ್ಳಿ ತೆರೆ ಮೇಲೆ ಬಂದಾಗ ಅದ್ರ ಬಗ್ಗೆ ಪೂರ್ತಿ ಖುಷಿಪಟ್ಟಿರ್ತಕ್ಕಂಥವ್ರು ಕಡಿಮೆ. ಅಂದರೆ ಓದುಗನೊಬ್ಬನ ರಸಾಸ್ವಾದ ಬೇರೆ, ನಾಟಕ ನೋಡಬೇಕಾದ್ರೆ ಅವನ ರಸಾಸ್ವಾದ ಬೇರೆ, ಸಿನಿಮಾ ನೋಡಬೇಕಾದ್ರೆ ಅದರ ರಸಾಸ್ವಾದವೇ ಬೇರೆ ಇರುತ್ತೆ. ಮೂರು ವಿಭಿನ್ನ ಪ್ರಕಾರಗಳಿದು. ಒಂದು ಕೃತಿಯಲ್ಲಿ ತುಂಬ ಚೆನ್ನಾಗಿ ಹಿಟ್ಟಾಗಿತ್ತು, ಅದು ನಾನು ತೆರೆ ಮೇಲೆ ತರ್ತೀನಿ ಅಂತ ಹೋದಾಗ ಯಥಾವತ್ತಾಗಿ ಅಷ್ಟಕ್ಕಷ್ಟು ನಾನು ರಸಭಂಗವಾಗದ ರೀತಿಯಲ್ಲಿ ತರ್ತೀನಿ ಅಂತ ಹೇಳುವುದು ಕಷ್ಟ ಸಾಧ್ಯ. ಆದರೆ ಬಹುತೇಕ ಸಕ್ಸಸ್ ಆದರೂ ಕೂಡ ಅದು ಯಶಸ್ಸೇ, ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ ನಾವು. ಸೊ ಹಾಗಾಗಿ ನಾವು ಈ ಭೈರಪ್ಪನವರ ವಿಚಾರಗಳು ಇನ್ನೊಂದೇನು ಮಾತಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದುರ್ಗಾಸ್ತಮಾನ ಹಿಸ್ಟಾರಿಕಲ್ ನಾವೆಲ್ ಅಂತ ಕರೀತಾರೆ. ತರಾಸು ಅವರು ಬರೆದಂಥ ಕಾದಂಬರಿ, ಅದು ಐತಿಹಾಸಿಕ ಕಾದಂಬರಿ ಅಂತ. ಒಬ್ಬ ವ್ಯಕ್ತಿ ಅದನ್ನು ಇದೇ ಹಿಸ್ಟ್ರಿ, ಇದೇ ಐತಿಹಾಸಿಕ ಸತ್ಯ ಓದ್ಕೊಳ್ಬಹುದು. ಪಕ್ಕದಲ್ಲಿ ನಾವೆಲ್ ಅಂತ ಇರುತ್ತಲ್ಲ, ಅಲ್ಲಿ ಯಾವುದೋ ಒಂದು ಆ ರೋಚಕತೆ ತರುವ ಸಲುವಾಗಿಯೋ, ಇನ್ನೇನೋ ಗಂಭೀರತೆ ತರುವ ಸಲುವಾಗಿಯೋ, ಅಥವಾ ಆಕರ್ಷಣೀಯವಾಗಿಸುವ ಸಲುವಾಗಿಯೋ ಅದರಲ್ಲಿ ನಾವೆಲ್ ಅಂಶಗಳು ಸೇರಿರಬಹುದು ಅಂತ ಕಾಣಿಸುತ್ತೆ. ಅಲ್ಟಿಮೇಟ್ಲಿ ಪುಸ್ತಕ ಓದಿಸ್ಕೊಂಡು ಹೋಯ್ತಾ, ಹಿಟ್ಟಾಯ್ತಾ, ಕೆಲವರು ಯೋಚನೆ ಮಾಡ್ತಾರೆ, ಕೆಲವರು ಇಲ್ಲೆಲ್ಲ ಐತಿಹಾಸಿಕವಾಗಿ ಇದು ಬೇರೆ ಇತ್ತಲ್ವೇನೋ ಅಂತ ಕೆಲವರು ಭಾವಿಸ್ತಾರೆ. ಇದೀಗ ನಾಗಾಭರಣ ಸರ್ ಇದ್ದಾರೆ ನಮ್ಮೊಂದಿಗೆ, ಮಾತಾಡ್ತೀನಿ ಅವ್ರನ್ನ. ನಾಗಾಭರಣ ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಭೈರಪ್ಪ ಸರ್ ಇಲ್ಲದಂಥ ಈ ಹೊತ್ತಲ್ಲಿ, ಅಂದರೆ ಕೃತಿಗಳ ಮೂಲಕ, ಕೆಲಸದ ಮೂಲಕವಾಗಿ ಯಾವತ್ತಿಗೂ ಇರ್ತಾರೆ ಅವರು. ಭೌತಿಕವಾಗಿ ಅವರು ಉಸಿರು ನಿಲ್ಲಿಸಿರೋ ವಿಚಾರದ ಬಗ್ಗೆ, ನಮ್ಮನ್ನು ಅಗಲಿರುವುದರ ಬಗ್ಗೆ ಏನು ಮಾತಾಡಕ್ಕೆ ಬಯಸ್ತೀರಿ ನಾಗಾಭರಣ ಸರ್? ಒಂದು ಪರ್ವ ಮುಗಿದಿದೆ. ಆ ಪರ್ವದ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ವಿ, ಅದೇ ನಮ್ಮ ಅದೃಷ್ಟ. ಮತ್ತು ಅದರಿಂದಾಗಿ ಕನ್ನಡ ಭಾಷೆ ಮತ್ತು ಕನ್ನಡ ಅಸ್ಮಿತೆ ಒಟ್ಟಾರೆಯಾಗಿ ಒಂದು ಮೇರು ಪರ್ವತದ ಹಾಗೆ, ಹಿಮಾಲಯ ಪರ್ವತದ ಹಾಗೆ ಬೆಳೆದದ್ದು ಇವರ ಕಾರಣದಿಂದಾಗಿ. ಹಾಗಾಗಿ ಇವರ ಬಗ್ಗೆ ಯಾವುದೇ ಕ್ಷೇತ್ರ ಇರಲಿ, ಅದರಲ್ಲಿ ಅದರದೇ ಆದಂತ ಒಂದು ಗಂಭೀರವಾದ ಚಿಂತನೆ ಇರ್ತದೆ. ಇವರ ಕ್ಷೇತ್ರದಲ್ಲಿ ಆ ರೀತಿಯ ಗಂಭೀರವಾದ ಚಿಂತನೆಯ ಜೊತೆಗೆ ಒಂದು ರೀತಿ ಪ್ರತಿಯೊಬ್ಬರನ್ನು ರೀಚ್ ಆಯ್ತಲ್ಲ ಅವರ ಕಾದಂಬರಿಗಳು, ಅಷ್ಟೊಂದು ಜನಪ್ರಿಯರಾದ್ರಲ್ಲ, ಇದು ಒಂದು ವಿಶೇಷತೆ. ಯಾಕೆಂದ್ರೆ ಎಷ್ಟೋ ಸಲ ಗಂಭೀರ ಚಿಂತನೆ ಇರುವ ಕಾದಂಬರಿಗಳು, ವೈಚಾರಿಕ ಕಾದಂಬರಿಗಳು ಕೇವಲ ಕೆಲವೇ ಜನರ ಸೊತ್ತಾಗುತ್ತೆ. ಆದ್ರೆ ಜನಪ್ರಿಯ ಸಾಹಿತ್ಯ ಇನ್ನೊಂದು ರೀತಿಯಲ್ಲಿ ಬೆಳೀತಾ ಹೋಗುತ್ತೆ. ಅದರಿಂದಾಗಿ ಜನಪ್ರಿಯ ಸಾಹಿತ್ಯಕ್ಕೂ ಇದಕ್ಕೂ ತಾಳೆ ಹಾಕೋದೇ ಇಲ್ಲ. ಅದೇ ರೀತಿ ಸಿನಿಮಾದಲ್ಲೂ ಕೂಡ ಜನಪ್ರಿಯ ಸಿನಿಮಾ ಮತ್ತು ವೈಚಾರಿಕ ಸಿನಿಮಾಗಳ ತೊಂದರೆ. ಆದ್ರೆ ಇವರು ಎಷ್ಟು ಚೆನ್ನಾಗಿ ಅವೆರಡನ್ನು ಬ್ಲೆಂಡ್ ಮಾಡಿದ್ರು ಅಂದ್ರೆ, ಇವರಷ್ಟು ಜನಪ್ರಿಯರು ಬೇರೆ ಯಾವ ಕಾದಂಬರಿಕಾರರೂ ಇಲ್ಲ. ಹಾಗೇನೆ ಇವರಷ್ಟು ವೈಚಾರಿಕವಾಗಿ ರಾಷ್ಟ್ರೀಯತೆಯನ್ನ, ಭಾರತೀಯ ಪರಂಪರೆಯನ್ನ, ಪುರಾಣ ಇತಿಹಾಸಗಳನ್ನ ಮತ್ತೆ ಇನ್ನೊಂದು ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟ್ರಲ್ಲ, ಅದು ಬಹಳ ಮುಖ್ಯವಾಗಿ ದೊಡ್ಡ ಮಟ್ಟದ ಒಂದು ಕೊಡುಗೆ ಅಂತ. ನಾಗಾಭರಣ ಸರ್, ಈಗ ಕಾದಂಬರಿಕಾರರ ಕಾದಂಬರಿಗಳು ಈ ಸಿನಿಮಾವಾಗುವಾಗ, ಯಾಕೆಂದರೆ ನೀವು ಬರಹಗಾರರಾಗಿ ಅಥವಾ ಒಬ್ಬ ಸಾಹಿತಿಯನ್ನು ಮೌಲಿಕವಾಗಿ ನೋಡೋ ವಿಚಾರದಲ್ಲಿ ನಿಮ್ಮ ತೂಕನೇ ಬೇರೆ ಇದೆ. ವಿ ಮನೋಹರ್ ಸರ್ ಯಾವಾಗೋ ಹೇಳ್ತಾ ಇದ್ದೆ, ನಾನು ಕೇಳಿದ್ದೆ, ಈ ಮಣಿಗೊಂದು ಹಾರ ಅನ್ನೋ ಒಂದು ಡೈಲಾಗ್ಸ್ ಅಂತೆ. ಅದು ಬೇಸಿಕಲಿ ಸಂಭಾಷಣೆ ಆಗಿತ್ತದು ಅಂತ. ಇದನ್ನು ಹಾಡು ಮಾಡಿದ್ರೆ ಹೇಗೆ ಅಂತ ಹೇಳಿ ಒಂದು ಥಾಟ್ ಪ್ರಾಸೆಸ್ ಬಂದಾಗ ನೀವು ಒಪ್ಕೊಂಡು ಅದನ್ನು ಹಾಡು ಮಾಡೋಣ, ಪ್ರತಿದಿನ ಸಾಯಂಕಾಲ ಆಗೋದನ್ನು ಕಾಯೋಣ ಅಂತೇಳಿ ಹಲವಾರು ದಿನಗಳ ಕಾಲ ಸಾಯಂಕಾಲ ಕಾದು ಶಿವರಾಜ್ ಕುಮಾರ್ ಅವರ ಮಣಿ ಹಾರ ಬಂತು. ವಿ ಮನೋಹರ್ ಅವರು ನೀವೆಲ್ಲ ಸೇರ್ಕೊಂಡು ಅದನ್ನು ಮಾಡಿದ್ರಿ ಅಂತ. ಈ ಸಾಹಿತಿಕಾರ ಇರ್ತಾರೆ ಅಥವಾ ಸಾಹಿತಿ ಇರ್ತಾರಲ್ಲ, ಅದನ್ನು ತೆರೆ ಮೇಲೆ ತರಬೇಕಾದ್ರೆ ಈ ಸಾಹಿತ್ಯನ ಒಲಿಸೋದು ಹೇಗೆ? ನಾಗರಹಾವನ್ನು ಕೂಡ ಒಪ್ಕೊಳ್ಳಿಲ್ಲ, ಕೆರೆ ಹಾವು ಮಾಡಿದ್ದಾರೆ ಅಂತ ಹೇಳಿಬಿಟ್ರು. ಇದು ಆ ಸವಾಲುಗಳು ಹೇಗಿರ್ತಾವ ಒಬ್ಬ ನಿರ್ದೇಶಕನಿಗೆ ಅಂತ? ಅಲ್ಲ, ಯಾವುದೇ ಅದು ಒಂದು ಬೇರೆಯೇ ಚರ್ಚೆ. ಈಗಿನ ಕಾಲಘಟ್ಟದಲ್ಲಿ ಅದು ಒಂದು ರೀತಿ ಯಾರು ಎಲ್ರೂ ಕೂಡ ಓದೋದು ಕಮ್ಮಿ ಮಾಡಿ ಬರೀ ನೋಡೋದು ಜಾಸ್ತಿ ಮಾಡಿರೋ ಕಾಲಘಟ್ಟದಲ್ಲಿ ಭೈರಪ್ಪನಂತವರು ಓದಿಸ್ಕೊಂಡು ಹೋಗಿ ಅದರ ಮುಖಾಂತರ ಒಂದು ಹೊಸದಾದಂತಹ ಒಂದು ಆಲೋಚನೆಗೆ ನಿಮ್ಮನ್ನು ಹಚ್ಚುತ್ತಾರಲ್ಲ, ಅಂತಹ ಬಹಳಷ್ಟು ಸಬ್ಜೆಕ್ಟ್ಗಳು ಅವ್ರದ್ದು ಈಗಲೂ ಕೂಡ ಬಹಳ ಅದ್ಭುತವಾದ ಸಬ್ಜೆಕ್ಟ್ಗಳಿದೆ. ಅದನ್ನ ನಾವು ಮಾಡಬೇಕಾಗಿದೆ, ದೃಶ್ಯ ಮಾಧ್ಯಮಕ್ಕೆ ತರಬೇಕಾಗಿದೆ.
ಓಕೆ. ನಾಗಾಭರಣ ಸರ್ ಮಾಡಬಹುದಾ ಯಾವುದಾದ್ರೂ ಅಂತದ್ದು ಮನಸ್ಸಲ್ಲಿ ಇದೆಯಾ 2-3? ಅಯ್ಯೋ, ಒಂದು 5-6 ಇತ್ತು. ಓಕೆ. ಅದ್ರಲ್ಲಿ 2-3 ಆಗೇ ಹೋಯ್ತು. ನಾನು ಇನ್ಫ್ಯಾಕ್ಟ್ ಕಬ್ಬಲಿ ನೀನಾದ ಮಗನೇ ಅದರ ಅಸೋಸಿಯೇಟ್ ಡೈರೆಕ್ಟ್ರು. ಓಕೆ. ವಂಶವೃಕ್ಷ ಟೈಮಲ್ಲಿ ನಾನು ಆ ಸೆಟ್ ಅಲ್ಲಿ ಇದ್ದೆ. ಓಕೆ. ಈ ಎಲ್ಲ ಕಾರಣಗಳಿಂದಾಗಿ ಭೈರಪ್ಪನವರ ಹಲವು ಕಾದಂಬರಿಗಳು ನನಗೆ ಬಹಳ ಇಷ್ಟ. ಸೊ ಯಾವುದೋ ಒಂದನ್ನಾದ್ರೂ ಮಾಡಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದೆ. ಮತದಾನ ಮಾಡೋಕೆ ಹೊರಟು ಇದ್ದೆ, ಕಾರಣಾಂತರಗಳಿಂದ ಆಗ್ಲಿಲ್ಲ. ಓಕೆ. ಸೊ ಹಿಂದೆಲ್ಲ ನಾಳೆ ಯಾವುದೋ ಒಂದು ಕಾದಂಬರಿ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅನ್ನುವಂತ ಭರವಸೆ ಇದೆ. ಕನ್ನಡಿಗರು ಭೈರಪ್ಪನವ್ರಿಗೆ ಒಂದೊಂದು ಕೊಡುಗೆ ಕೊಟ್ಟು ಕಳಿಸೋದು ಅಂತ ಆದರೆ, ಒಂದು ಟ್ರಿಬ್ಯೂಟ್ ಅವ್ರಿಗೆ ನಾವು ಕೊಡುವುದು ಅಂತ ಆದರೆ ಏನಿರಬಹುದು ನಾಗಾಭರಣ ಅವ್ರು? ಏನು ಕೊಟ್ಟು ಕಳಿಸಬಹುದು, ನಾವು ಬೀಳ್ಕೊಡ್ಬಹುದು ಅವ್ರನ್ನ ಅಂತ? ಅವರ ಸಂಗ್ರಹಗಳಿದೆಯಲ್ಲ, ಇಡೀ ಕಾದಂಬರಿಯ ಸಂಗ್ರಹ ಅಷ್ಟೇ ಅಲ್ಲ, ಅವರ ಒಟ್ಟಾರೆ ಅವರ ವಿರೋಧವಾಗಿ ಅವರ ಪರವಾಗಿ ಸಾಕಷ್ಟು ಅವರ ಬಗ್ಗೆ ಚರ್ಚೆ ಆಗಿದೆ. ಅವ್ರ ಮೇಲೆ ಮಾಡಿರೋಷ್ಟು ಡಾಕ್ಟರೇಟ್ಗಳು ಬೇರೆ ಯಾರೂ ಮಾಡಿಲ್ಲ. ಎಲ್ಲವೂ ಹರಿದು ಹಂಚಿ ಹೋಗಿದೆ. ಓಕೆ. ಅವೆಲ್ಲವೂ ಒಂದು ಕಡೆ ಸಿಗಬೇಕು. ಓಕೆ. ಭೈರಪ್ಪನವರ ಸಾಹಿತ್ಯ ಸಂಗ್ರಹ ಅಷ್ಟೇ ಅಲ್ಲ, ಅವರ ವೈಚಾರಿಕ ಸಂಗ್ರಹ ಏನೇನಿದೆ ಅವೆಲ್ಲವೂ ಕೂಡ ಬೆರಳೆಣಿಕೆಯಲ್ಲಿ ಸಿಗೋ ಹಾಗೆ, ಅಥವಾ ಬೆರಳಿಗೆ ಸಿಗೋ ಹಾಗೆ, ಈಗ ಏನು ಗೂಗಲ್ ಅಮ್ಮನ್ನ ಇದ್ರಲ್ಲಿ ಎಲ್ಲವೂ ಒಂದ್ ಕಡೆ ಸಿಗೋ ಹಾಗೆ ಮಾಡ್ಕೊಂಡಿದೀವೋ ಹಾಗೆ ಒಂದು ಲೈಬ್ರರಿನಲ್ಲಿ ಭೈರಪ್ಪನವರ ಲೈಬ್ರರಿಯಾಗಿ ಅದು ಮಾರ್ಪಾಡಬೇಕು. ಓಕೆ. ಅದು ಕೊನೆವರೆಗೂ ಉಳಿಯುತ್ತೆ ನಮಗೆ. ನಿಜ ನಿಜ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ಅದು ಸಾಕಷ್ಟು ಟ್ರಾನ್ಸ್ಲೇಟ್ ಆಗಿದೆ. ಟ್ರಾನ್ಸ್ಲೇಟ್ ಆಗದೆ ಉಳಿದಿದೆಯಲ್ಲ, ಅವುಗಳನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿಸಿ ಒಂದಲ್ಲ ಒಂದು ಅರ್ಥದಲ್ಲಿ ಇಂಗ್ಲಿಷಿಗೂ ತಲುಪಿಸಿ. ಯಾಕಂದ್ರೆ ಸಾಕಷ್ಟು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿದೆ. ಇಂಗ್ಲಿಷ್ ಕೆಲವು, ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಆಗಿದೆ, ಉರ್ದುಗೆ ಟ್ರಾನ್ಸ್ಲೇಟ್ ಆಗಿದೆ, ಇಂಗ್ಲಿಷ್ ಕೆಲವು ಟ್ರಾನ್ಸ್ಲೇಟ್ ಆಗಿದೆ. ಆ ರೀತಿ ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಆಗಿ ಈ ಸಾರಸ್ವತ ಲೋಕದ, ಈ ಕನ್ನಡದ ಮೂಲ ಸಾರಸ್ವತ ಲೋಕದ ಪರಿಚಯವನ್ನ ಇಡೀ ಪ್ರಪಂಚಕ್ಕೆ ಮಾಡುವಂತಹ ವೇದಿಕೆಯೊಂದನ್ನು ನಿರ್ಮಾಣ ಮಾಡಿ ಅದನ್ನ ಭೈರಪ್ಪನವರ ಹೆಸರಲ್ಲಿ. ನಿಜ ಆಗಲಿ. ಇದು ಕನ್ನಡಿಗರ ಒತ್ತಾಸೆನೂ ಆಗಲಿ, ನಾಗಾಭರಣರ ಒತ್ತಾಸೆ ಕೂಡ ಹೌದು. ದೊಡ್ಡ ಒಂದು ಚಿಂತನೆ ಇದರ ಹಿಂದೆ ಅಡಗಿದೆ. ವಿಶ್ವಮಟ್ಟದಲ್ಲಿ ಪಸರಿಸಬೇಕು ಅಂತ ಹೇಳಿ, ವಿಶ್ವಮಟ್ಟದಲ್ಲಿ ಪಸರಿಸಬೇಕು ಅಂತೇಳಿ. ಈ ಕಂಪು ಬರೀ ಕರ್ನಾಟಕದ ಗಡಿ ಒಳಗಡೆ, ಕನ್ನಡ ಭಾಷೆ ಗಡಿ ಒಳಗಡೆ ಇರಬಾರ್ದಿದು ಅಂತ. ಅದು ನಿಜ. ಥ್ಯಾಂಕ್ ಯು ನಾಗಾಭರಣ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಒಂದು ಕೊರತೆನೂ ಇದೆ ನನಗೆ. ಹೇಳಿ. ಜ್ಞಾನಪೀಠ ಇವ್ರುಗಳ್ದೆ ಇನ್ಯಾರಿಗೆ ಬರಬೇಕಾಗಿತ್ತು? ಅಲ್ಲ, ಇವ್ರನ್ನ ಮಿಸ್ ಮಾಡ್ಕೊಳ್ತಾ ಅದು ಅಂತ. ಅದನ್ನೇ ನಿಜ. ಆಮೇಲೆ ಎಷ್ಟೋ ಬಾರಿ ನಾಗಾಭರಣ ಸರ್, ಈ ಪ್ರಶಸ್ತಿಗಳೇ ಎಲ್ಲವೂ ಅಲ್ಲ ಅಂತಲೂ ಅನ್ಸ್ಬಿಡುತ್ತೆ. ಪ್ರಶಸ್ತಿಗಳೇ ಎಲ್ಲವೂ ಅಲ್ಲ, ಈ ಓದುಗರ ಎದೆಯಲ್ಲಿ, ನೋಡುಗರ ಎದೆಯಲ್ಲಿ ಉಳ್ಕೊಳ್ತೀವಲ್ಲ, ಅದೇ ನಿಜವಾದ ಪ್ರಶಸ್ತಿನ ಅಂತ. ಅದೇ ನಿಜ, ಯಾವಾಗ್ಲೂ ಅದೇ ನಿಜ. ಆದ್ರೆ ಈಗ ಪ್ರಶಸ್ತಿಗಳ ಹೆಸರುಗಳಲ್ಲೇ ಏನೇನೋ ಆಗೋದ್ರಿಂದ ನಾವು ಅದರ ಬಗ್ಗೆನೂ ಯೋಚನೆ ಮಾಡ್ಬೇಕು. ಪ್ರಶಸ್ತಿಗೆ ಬಳಸುವ ಲೋಹ ನಶಿಸಬಹುದೇನೋ, ಲೋಹ ನಶಿಸುತ್ತೆ, ಅದ್ಯಾವುದೋ ದಾರ ಕೊಟ್ಟಿರ್ತಾರ ಜೊತೆ, ಅದು ನಶಿಸಬಹುದು. ಒಂದು ಕಾಣಿಕೆ, ಅದು ನಶಿಸಿ ಹೋಗಬಹುದೇನೋ. ಬಟ್ ಎದೆಯಾಳದಲ್ಲಿ ಉಳ್ಕೊಂಡ್ಬಿಡ್ತಾರಲ್ಲ ಕೆಲವರು, ಅದು ಏನು ಮಾಡಿದ್ರು ಹೋಗಲ್ಲ ಅದು. ಅದೇ ಪ್ರಶಸ್ತಿ. ಕರೆಕ್ಟ್. ಥ್ಯಾಂಕ್ ಯು ಸರ್ ನಾಗಾಭರಣ ಸರ್ ಮಾತಾಡೋದಕ್ಕಾಗಿ.